ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಿರಿಕ್ ರಂಗಣ್ಣ ಯೂಟ್ಯೂಬ್ ಚಾನೆಲ್. ಗಾಯ್ಸ್, ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಷ್ಟೇ. ಏನದು ಅವಹೇಳನಕಾರಿ ಎಂದರೆ? ರಾಹುಲ್ ಗಾಂಧಿ ಕೇಜ್ರಿವಾಲ್ ಮತ್ತೆ ಅಖಿಲೇಶ್ದು ಫೋಟೋಗಳನ್ನ ಹಾಕ್ಬಿಟ್ಟು 3 Idiots ಅಂತ ಹಾಕಿ ಅಲ್ಲಿ ಉರ್ದು ಬರಹಗಳನ್ನ ಅವ್ರ ಮೈ ಮೇಲೆ. ಅದು ಅವಹೇಳನಕಾರಿ ಅಲ್ಲವಲ್ಲ, ಇನ್ಅಪ್ರಾಪ್ರಿಯೇಟ್ ಇರಬಹುದು. ಅವಹೇಳನಕಾರಿ ಹೇಗಾಗತ್ತದು? ಉರ್ದು ಅಲ್ಲಿ ಬರದ ತಕ್ಷಣ ಅನ್ಯ ಧರ್ಮದ ಬಗ್ಗೆ ಏನು ಉರ್ದು ಏನು ಇದಾದ ಹಂಗೇನಾಗಲ್ವಲ್ಲ. ಹಂಗಾರೆ ನಾಳೆ ಮುಸ್ಲಿಮರು ಯಾರು ಕನ್ನಡದಲ್ಲಿ ಬರೀಬಾರ್ದು, ಉರ್ದು ಅಲ್ಲೇ ಬರ್ಕೋಬೇಕು, ಉರ್ದುಲೇ ಬರ್ಕೊಳ್ಳಿ ಏನ್ಬೇಕು. ಅಂದ್ರೆ ರಾಹುಲ್ ಗಾಂಧಿ ಅವ್ರನ್ನ ತಗೊಂಡಾಗ ಸಹಜವಾಗಿನೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಂದೇ ಬರುತ್ತೆ ಅಲ್ಲ ಸರ್. ಸುಮ್ಮನೆ ಸರಿ, ರಾಹುಲ್ ಗಾಂಧಿ ದೇವ್ರ ಅಲ್ವಲ್ಲ, ಅಲ್ಲ ದೇವರ ನಿಂದನೆ ತಾನೇ ಸಮಸ್ಯೆ. ಮತ್ತು ರಾಹುಲ್ ಗಾಂಧಿನೂ ಕೆಟ್ಟದಾಗ ನಿಂದಿಸಿದ್ರೆ ಅವಹೇಳನನೇ. ಅದೇ ರೀತಿ ನಾಳೆ ಮೋದಿ ಮಾಡಿದ್ರು ಅಷ್ಟೇ, ಅಮಿತ್ ಶಾ ಮಾಡ್ಕೊಂಡ್ರು ಅಷ್ಟೇ, ಈ ಕಡೆ ಖರ್ಗೆ ಅವ್ರನ್ನ ಮಾಡಿದ್ರು ಅಷ್ಟೇ, ಯಾರನ್ನ ಮಾಡಿದ್ರು ಅಷ್ಟೇ. ಅದು ಯಾರೋ 3 ಜನಕ್ಕೆ ಅವನು ಫೋಟೋ ಬರೆದು ಉರ್ದುಲ್ ಹಾಕಿದಾನ ಅಷ್ಟೇ ತಾನೆ, ಹಾಕ್ಬಾರ್ದು ಅಂತ ಎಲ್ಲಿದೆ ಕಾನೂನಲ್ಲಿ? ನನ್ಗೆ ಗೊತ್ತಿಲ್ಲ ಬರಹದೊಳಗಡೆ ಏನಿದೆ ಅಂತ, ಅದಕ್ಕೆ ನಾನು ಹೇಳಕ್ ಆಗ್ತಾ ಇಲ್ಲ ಅಷ್ಟೇ. ಮುಸ್ಲಿಮರು ಹುಡುಗರು ಸೇರ್ಕೊಂಡ್ರಂತೆ, ಏಕಾಏಕಿ ಠಾಣೆ ಮೇಲೆ ಕಲ್ಲು ಬೀರಿದ್ರು. DCP ಕಾರು ಸೇರಿ ಪೊಲೀಸ್ ವಾಹನಗಳ ಮೇಲೆ ದಾಳಿ ಮಾಡಿದ್ದಾರೆ. ಘಟನೆಯಲ್ಲಿ ACP, ಇಬ್ಬರು ಇನ್ಸ್ಪೆಕ್ಟರ್ ಸೇರಿ 14 ಪೊಲೀಸರು ಗಾಯಗೊಂಡಿದ್ದಾರೆ. 10ಕ್ಕೂ ಹೆಚ್ಚು ಪೊಲೀಸ್ ವಾಹನ ಜಖಮ್ ಆಯಿತು. ಪರಿಸ್ಥಿತಿ ನಿಯಂತ್ರಿಸಕ್ಕೆ ಪೊಲೀಸರು ಲಾಠಿ ಬೀಸಿ ಅಶ್ವಾಯು ಪ್ರಯೋಗ ಮಾಡಿ ಮಧ್ಯರಾತ್ರಿ 12:30 ಹೊತ್ತಿಗೆ ಪರಿಸ್ಥಿತಿಯನ್ನು ನಿಯಂತ್ರಿಸಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಈಗ ಬಿಗಿ ಬಂದೋಬಸ್ತ್. ಕೋಟೆ ಮುಳುಗದ ಮೇಲೆ ಬಾಗಿಲು ಹಾಕೊಳ್ಳೇಬೇಕಲ್ಲ ಪೊಲೀಸ್ನವರು. ಘಟನಾ ಸ್ಥಳದಲ್ಲಿ 6 ಚೀಲದಷ್ಟು ಕಲ್ಲನ್ನು ತೆಗೆದಿದ್ದಾರಂತೆ. ಅದು ಮೇಲಿಂದ ಇಳಿದು ಬಂದಿರ್ಬೇಕ್ರಿ, ಮೇಲಿಂದ ಬಿದ್ದಿರ್ಬೇಕು. ಸುಮ್ಮನೆ ಯಾರು ಕಿಡಿಗೇಡಿಗಳದನ್ನೆಲ್ಲ ಹಾಕಿರ್ತಾರಪ್ಪ. ಘಟನೆಗೂ ಈ ಕಲ್ಲಿನ ಬ್ಯಾಗುಗಳಿಗೂ ಸಂಬಂಧವಿಲ್ಲ, ಯಾರೋ ಕಾಂಟ್ರಾಕ್ಟರ್ ಮಾಡಿರ್ಬೇಕು ಇದನ್ನು ಮೋಸ್ಟ್ಲಿ. ಯಾವನ್ಗಾರ್ಗೂ ವರ್ಗ ಮಾಡ್ಕೊಳ್ಳಿ. DK ಶಿವಕುಮಾರ್ ರೀತಿಯ ಮನೋಸ್ಥಿತಿ ಮತ್ತು ಡಾಕ್ಟರ್ ಪರಮೇಶ್ವರ್ ಅವರಂತಹ ಅಡ್ಜಸ್ಟ್ಮೆಂಟ್ ಗಿರಾಕಿ ಇರೋವರೆಗೆ ಕಾನೂನು ಸುವ್ಯವಸ್ಥೆ ಎಂದು ನೋಡದೆ ಎಂಜಲಿನ ಆಸೆಯಂತೆ ಬರೀ ಮತಗಳಿಗೋಸ್ಕರ ಕಾನೂನು ಸುವ್ಯವಸ್ಥೆಯನ್ನು ಮತಕ್ಕೋಸ್ಕರ ಪರಿವರ್ತಿಸುವ ಮನೋಸ್ಥಿತಿಯ ಲೀಡರ್ಗಳಿರೋವರೆಗೆ ಇವೆಲ್ಲ ಸಾಲ್ವ್ ಆಗಲ್ಲ. ನೀನ್ ಏನಾದ್ರೂ ಬೈಕೋ, ನನ್ಗೆ ಏನು ಕೇಳಲ್ಲ. ಪುಂಡು ಪೋಖರಿಗಳಿಗೆ, ಗುಂಪು ಕಟ್ಟಿಕೊಂಡು ಬಂದು ಬೆದರಿಸುವಂತಹ ರೌಡಿಗಳಿಗೆ ಯಾವಾಗ ಸ್ಥಾಪಿತ ಸರ್ಕಾರ ತನ್ನ ಪರವಾಗಿರುತ್ತೆ ಅಥವಾ ಅಲ್ಲಿಯ ರಾಜಕಾರಣಿ ತನ್ನ ಪರವಾಗಿ ನಿಲ್ತಾನೆ, ನಾನು ತಪ್ಪು ಮಾಡಿದ್ದರೂ ಅದನ್ನು ನನ್ನ ಮತಕ್ಕೋಸ್ಕರ ಅವನು ದೇಶವನ್ನ ಬಟ್ಟೆ ಬಿಚ್ಚಿ ಮಾರ್ಬಿಡ್ತಾನೆ ಬೇಕಾದ್ರೆ ಇವನು ಅನ್ನೋ ಥರ ಯಾರು ಇರ್ತಾರೋ ಅಲ್ಲಿಯವರೆಗೆ ಈ ಪ್ರಾಬ್ಲಮ್ ಇರುತ್ತೆ. ಕಲ್ಲು ತೋರ್ದವ್ರನ್ನ ಅರೆಸ್ಟ್ ಎಲ್ಲರೂ ಇನ್ನು ಮುಂದೆ ಅವರವರಿಗೆ ಇಷ್ಟ ಬಂದಂಗೆ ಕಲ್ಲು ಹೊಡೆಯಬಹುದು. ಅವರೆಲ್ಲ ಅಮಾಯಕರು, ಅವರ ಮೇಲೆ ಕ್ರಮ ಆಗಲ್ಲ, ಆಗಬಾರ್ದು. ಓಡಿಸ್ಕೊಂಡವ್ರು ಅದು ಅವರಿಷ್ಟ. ಹೊಡೆಸ್ಕೊಳ್ಳಿ. ಇಲ್ಲ ಬೆನ್ನು ಮೂಳೆ ಇದ್ರೆ ಕಾಕಿ ಹಾಕಿದೀವಿ ಅನ್ನೋ ಮರ್ಯಾದೆ ಪೊಲೀಸ್ನವ್ರಿಗಿದ್ರೆ ನೀವು ಕ್ರಮ ತಗೊಳ್ಳಿ. ನೀವು ತಗೊಳ್ಳಲ್ಲ, ಪಾಪ ನಿಮ್ಮ ಕೈಲಿ ಆಗಲ್ಲ. ಯಾಕೆ ಅಂದರೆ ಅವ್ರ ಮಕ್ಕಕ್ಕೆ ರಪ್ ಅಂತ ಹೊಡೆಯೋ ವರ್ಗಾವಣೆಯ ಆದೇಶ ಸದಾ ಕಾಲ ಕಣ್ಣು ಮುಂದೆ ಅಳ್ಳಾಡ್ತಿರತ್ತೆ ನಿಮಗೆ. ಅದಕ್ಕೆ ನೀವು ಬಗ್ಗಾಗೋಗಿದೆ. ಆ ಸರ್ಕಾರ ಬಂದಾಗ ಅಲ್ಲಿಗೆ ಬಗ್ತೀರಿ, ಈ ಸರ್ಕಾರ ಬಂದಾಗ ಇಲ್ಲಿಗೆ ಬಗ್ತೀರಿ. ನೋ ಪೊಲೀಸ್ ಮೆನ್ ಹ್ಯಾಸ್ ಎನಿ ಬ್ಯಾಕ್ ಬೋನ್ ಲೆಫ್ಟ್. ನನ್ನ ಪ್ರಕಾರ ಕಮ್ಯುನಲ್ ರೈಟ್ಸ್ ನಡೆದಾಗ ಮೊದಲನೇ ಕೆಲಸ ಪೊಲೀಸ್ನವ್ರದ್ದು ಕಾಲು ಮುರಿಯೋದು. ನಾನು ಈಗಲೂ ಹೇಳ್ತೀನಿ ಬೇಕಾರ್ದನ್ನ, ಅದನ್ನು ಮಾನವ ಹಕ್ಕು ಪಕ್ಕು ಮಕ್ಕು ಅಂತ ಏನು ಬೇಕಾದ್ರೂ ಹೇಳ್ಕೊಳ್ಳಿ. ಮೊದಲನೇ ಕೆಲಸ ಕಾಲು ಮುರಿಯೋದು. ಮುರಿಬೇಕು ಕಾಲನ್ನ, ಯಾವ ಕಡೆನಾರು ಹಾಕ್ಕೊಳ್ಳಿ. ರೋಡಲ್ಲಿ ನಿಂತು ಮುರಿಬೇಕು ಕಾಲು. ಅದು ಪೊಲೀಸ್ನವ್ರದ್ದು ಯಾವುದೋ ಕಮ್ಯುನಲ್ ರೈಟ್ಸ್ ನಾನು ಹೇಳ್ತಿರೋದು. ಕಂಡಿದ್ದಕ್ಕೆಲ್ಲ ಅಲ್ಲ. ಆಮೇಲೆ ಏನ್ ಅಧ್ಯಕ್ಷರೇ ಲಾಯರ್ ಹಿಂಗ್ ವಾದ ಮಾಡ್ತಾವನೆ? ಉಪಾಧ್ಯಕ್ಷರೇ, ಇವನ್ ಲಾಯರ್ ಆಗ್ಬೇಕು ಅಂತ ದೇವರೇ ಡಿಸೈಡ್ ಮಾಡಿ 1 ಕೋಟಿ ಕರಿ ಕಲ್ಲರ್ನ ಎಕ್ಸ್ಟ್ರಾ ಹೊಡೆದು ಕಳ್ಸವನು. ಪೊಲೀಸರನ್ನ ಸರ್ಕಾರದ ಮಂದಿಯೇ ದೂಷಿಸ್ತಾ ಇದ್ರು. ತಮ್ಮ ಇಲಾಖೆಯ ಪರವಾಗಿ ಪರಮೇಶ್ವರ್ ಅವರಂತೂ ಮಾತನಾಡ್ಲಿಲ್ಲ. ಬದಲಾಗಿ ತನಿಖೆಯಲ್ಲಿ ಗೊತ್ತಾಗುತ್ತೆ ಅಂತ ಮಾತ್ರ ಹೇಳಿದ್ದು. 100% ಮುಸ್ಲಿಂ ಪಾಪ್ಯುಲೇಷನ್ ಏರಿಯಾ. ಅವನೊಬ್ಬನ ತಗೊಂಡೋಗಿ ಆ ಸ್ಟೇಷನ್ಗೆ ಯಾಕೆ ಕರ್ಕೊಂಡು ಹೋಗ್ಬೇಕು? ಬೇರೆ ಸ್ಟೇಷನ್ಗಳು ಇರೋದಿಲ್ಲ ಇವ್ರಿಗೇನು ಕಾಮನ್ ಸೆನ್ಸ್ ಇದೆಯಾ ಪೊಲೀಸ್ನವ್ರಿಗೆ? ನನ್ನ ಮಗನೇ, ನನ್ನ ಸುಪೀರಿಯರ್ ಆಫೀಸರ್ಸೇ ನನ್ಗೆ ಆರ್ಡರ್ ಮಾಡೋದಿಲ್ಲ.
ಅಂಥದ್ರಲ್ಲಿ ನೀನ್ ನನ್ಗೆ ಆರ್ಡರ್ ಮಾಡ್ತೀಯಾ? ಸಂದರ್ಭದಲ್ಲಿಯೂ ಕೂಡ ತುಷ್ಟೀಕರಣ ಮಾತಾಡೋದು ಸರಿ ಇಲ್ಲ. ಅವ್ರಿಗೆ ಅದು ಬಿಟ್ರೆ ಬೇರೆ ಏನಿಲ್ಲಲ್ಲ. ಅದು ಬೇರೆ ಏನಾದ್ರು ಅಜೆಂಡಾ ಇದೆಯಾ ಅವ್ರಿಗೆ? ಸುಮಾರು 300 ಜನ RSS ಕಾರ್ಯಕರ್ತರು ಮೈಸೂರಿಗೆ ಬಂದಿದ್ದಾರೆ ಅನ್ನುವಂಥದ್ದು ಮಾಹಿತಿ. RSS ಬಿಜೆಪಿಯವರು ಮಾಡಿರುವಂತದ್ದು ಉನ್ನಾರ ಕಲ್ಲೇನ್ ತೂರಾಡಿದ್ದಾರೆ ಅನ್ನುವಂಥದ್ದು ಮಾಹಿತಿ ಇದೆ. ನಿಮ್ಗೆ ಯೋಗ್ಯತೆ ಇದೆಯಾ ಮಾತಾಡಕ್? ನಿಮ್ಗೆ ಈ ನನ್ನ ಮಕ್ಕಳು ಅನ್ನ ತಿಂತಾರ ತಿಂತಾರಣ್ಣ ಈ ನನ್ನ ಮಕ್ಕಳು. ಅವ್ರ ಅಜೆಂಡಾ ಇದೆಯೋ ಇಲ್ವೋ, ಅವ್ರ ಮನೆ ಹಾಳಾಗೋಗ್ಲಿ ಬಿಡ್ರಿ ಡಾಕ್ಟ್ರೇ. ನಿಮ್ಮ ಅಜೆಂಡಾ ಏನು ಹೇಳ್ರಿ? ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ಅವ್ರ ಮನೆ ಹಾಳಾಗೋಗ್ಲಿ, ಅವ್ರ ಅಜೆಂಡಾ ಏನಿದೆ ಅಂತ. ಕಲ್ಲೊಡೆದಿರೋರು ಕಾಂಗ್ರೆಸ್ನವರಾ? ಕಲ್ಲೊಡೆದಿರೋರು ಬಿಜೆಪಿನವರಾ? ಏನು ಅಜೆಂಡಾ ಏನು ಇದರಲ್ಲಿ? ಮಣ್ಣು ತಿನ್ನೋ ಅಜೆಂಡಾ ಇದೆ ಇದರಲ್ಲಿ. ವೈ ಆರ್ ಯು ಅನ್ನೆಸೆಸರಿಲಿ ಕರ್ನಾಟಕನ ಪನಿಷ್ಮೆಂಟ್ ಮಾಡ್ತಿದ್ದೀರಿ ಡಾಕ್ಟ್ರೇ? ನಿಮಗೆ ಈ ಕಾಂಗ್ರೆಸ್ನವ್ರು ಮರ್ಯಾದೆ ಕೊಟ್ಟಿಲ್ಲ ಅಂದ್ಬಿಟ್ಟು. ಜನ ಏನ್ ಮಾಡಿದ್ರು? ಏನು ಮಾಡಿದ್ದಾರೆ ಜನ? ಅಲ್ಲೇನು ಕಲ್ಲೊಡೆದಿದ್ದೀಗ ಬಿಜೆಪಿಯವರ ಕಾಂಗ್ರೆಸ್ನವ್ರು? ಆಲ್ ರೈಟ್, ಅವ್ರು ಯಾರೋ ಲಕ್ಷ್ಮಣ್ ಯಾರೋ ಹಿ ಹ್ಯಾಸ್ ಸೆಡ್ ಇಟ್. RSS ನವರು ವೇಷ ಹಾಕೊಂಡು ಬಿಜೆಪಿನವರು ನಿಮಗೆ ಏನಾದ್ರು, ನಾನು ಹೇಳ್ದಂಗೆ ಮೊನ್ನೆ ಬ್ರೈನ್ ಅನ್ನೋದು ಇನ್ನು ಕೊಳತೋಗದೆ ಇದ್ರೆ 30% ಇದೆ ಸರ್. ಇನ್ನು ಕೆಲವರು ಇದೆ ಅಲ್ವಾ? 30% ಇರೋರ್ಗೆ ಇದೆ ಸರ್. 30% ಕೊಳತೋಗಿದೆ ಸರ್. 30% 100 ಕರೆಕ್ಟಾಗಿ ಡಿವೈಡ್ ಆಗಿದೆಯಾ? ಡಿವೈಡ್ ಮಾಡಿದೆ ಸರಿ. ಇದ್ರೆ ಬೆನ್ನುಮೂಳೆ ಮತ್ತು ಮರ್ಯಾದೆ ನಾಚಿಕೆ ಅನ್ನೋದು ನಿಮಗಿದ್ರೆ ನಾಳೆ ಕೇಸ್ ರಿಜಿಸ್ಟರ್ ಮಾಡಿ ಆ ವ್ಯಕ್ತಿ ಮೇಲೆ. Either he has to prove it or he should be arrested. ಹಂಗೆ ಎಲಿಗೇಷನ್ ಮಾಡಿ He should be arrested ನನ್ನ ಪ್ರಕಾರ. ಇಲ್ಲ ಆತ ಪ್ರೂವ್ ಮಾಡಬೇಕು along with photographs and video linking it to RSS or BJP or any other worker. ಹೌದು. ಇಲ್ಲ he should be arrested for provoking ಸುಳ್ಳು ಮಾಹಿತಿಗಳನ್ನು ಹಬ್ಬಿಸುವುದು, ಸರ್ಕಾರ ತರ ಹೊರಟಿದೆ, ಜನರಲ್ಲಿ ಗಲಭೆಯನ್ನು ಎಬ್ಬಿಸುವುದು, ಭಾವನಾತ್ಮಕವಾಗಿ ಕೆರಳಿಸುವುದು. he should be arrested. ಈ ತಾಕತ್ತಿದ್ರೆ ಬಿಜೆಪಿ ಅವ್ರು ನಾಳೆ ಕೇಸ್ ಫೈಲ್ ಮಾಡಿ ಅಲ್ಲ ಮೈಸೂರಲ್ಲಿ ಓಡಾಡಿ. ಇಲ್ಲದೆ ಇದ್ರೆ ತಲೆಗೆ ಒಂದು ಸರಿಯಾಗಿರೋ ಬಾರದ ಕಲ್ಲು ಕಟ್ಕೊಂಡು ಬಗ್ಗಿಸ್ಕೊಂಡು ಓಡಾಡಿ. ಬೆನ್ಮೂಳೆ ಇಲ್ಲ ಮುರಿದೋಗ್ಬಿಡ್ತು ನಮ್ದು ಅಂತ. ನಮ್ ತಿಥಿ ಕಾರ್ಡ್ ನಾವೇ ಓದ್ದಂಗಿದೆ. ದಿಸ್ ಗವರ್ನಮೆಂಟ್ ಈಸ್ ಇಶ್ಯೂಯಿಂಗ್ ಲೈಸೆನ್ಸ್ ಫಾರ್ ಗೂಂಡಾಗಿರಿಗಳಿಗೆ. ಯಾವನ್ನೆಲ್ಲ ಮಾಡಿದ್ದಾನೆ ಅವನ ಹೆಡೆಮುರಿ ಕಟ್ಟಬೇಕು, ಪೆರೇಡ್ ಮಾಡಿಸ್ಬೇಕು. ಈಡಿಯಟ್ಗಳು ಇವರು, ಈಡಿಯಟ್ಗಳು ನನ್ನ ಪ್ರಕಾರ ಮಾಡಿದವರು. ಈಗೇನೋ ಹಾಕ್ಬಿಡ್ತಾರೆ ಸರ್. ಇನ್ನೊಂದು ವರ್ಷನೋ 2 ವರ್ಷ ಆದ್ಮೇಲೆ ಅವ್ರನ್ನ 3 ತಿಂಗಳು ಅಮಾಯಕರು ಅಂತ DK ಇಂದ ಒಂದು ಲೆಟರ್ ಹೋಗುತ್ತೆ. ನನ್ನ ಬ್ರದರ್ಸ್ ಅವರು, ದೇ ಆರ್ ಮೈ ಬ್ರದರ್ಸ್, ವಿ ಲಿವ್ ಟುಗೆದರ್, ವಿ ಡೈ ಟುಗೆದರ್. ಸಂಪುಟದಿಂದ ಬಿಟ್ಬಿಡಿ ಅಷ್ಟೇ. DK ಹಿಂಗೆ ಅಂದ್ರೆ ಈ ಕಡೆ ಲೆಟರ್ ಕೊಡ್ತಾ ಇರ್ತಾರೆ, ಆ ಕಡೆ ಇದು ಕುಂಭಮೇಳಕ್ಕೆ ಹೋಯ್ತಾರೆ. ಈ ಕಡೆ ಠೈ ಅಂತ ಯಾವನ MLA ಒಡ್ಸ್ಕೊಂಡಿದ್ದ ಅವ್ನು MLA ಮನೇಲಿ ಯಾರು ಬೆಂಕಿ ಹಾಕೊಂಡು ಸತ್ತ ಅವನಿಗೆ ದಾರಿ ತಪ್ಪಿಸ್ಬಿಟ್ಟು ಅವ್ನು ರಾಜಕೀಯ ಮುಗಿಸ್ತಾರೆ. ಈ ಕಡೆಯಿಂದ ಟೈ ಅಂತ ಎಲ್ಲ ಹೋಗಿ ಹೋಮ ಮಾಡ್ತಾರೆ. ಹಿ ಈಸ್ ಮೇಕಿಂಗ್ ಎ ಡಬಲ್ ಗೇಮ್. ಅದು ಡಬಲ್ ಗೇಮ್ ಆಫ್ ಐ ಆಮ್ ಪ್ರೋ ಮುಸ್ಲಿಂ, ಐ ಆಮ್ ಎ ಹಿಂದೂ. ಹಿ ಈಸ್ ಪ್ಲೇಯಿಂಗ್ ಎ ಕಂಪ್ಲೀಟ್ ಡಬಲ್ ಗೇಮ್ ಅದು. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಮೌನ್ 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದ್ವು.